ರಾಷ್ಟ್ರದ ರಾಜಕಾರಣದಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಒಂದು ನೇರು ಕನ್ನಡವನ್ನು ಕೇಳಿರುವಂಥ ಸಚ್ಚರಿಕೆ ಇರುವಂಥವರು ರಾಜಕಾರಣದಲ್ಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರನ್ನೂ ಕೂಡ ಪ್ರೀತಿ ವಾತ್ಸಲ್ಯದಿಂದ ನೋಡ್ತಾರೆ. ದೇಶದ ಅಭಿವೃದ್ಧಿ ಕಡೆ ಬಹಳಷ್ಟು ದೊಡ್ಡ ದೂರದೃಷ್ಟಿಯನ್ನು ಇಟ್ಟು ಉದಾಹರಣೆಗೆ ಬೆಂಗಳೂರು ನಗರದ ಹಲವಾರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಆಗಿದ್ದಾಗೆ ಭೇಟಿಯಾಗಿ ಅವರ ಸಲಹೆಗಳನ್ನು ಪಡೆದರು. ನಮ್ಮ ಇತಿಹಾಸದಲ್ಲಿ ಒಬ್ಬ ಅತ್ಯುತ್ತಮ ಗುಣಮಟ್ಟದ ಶಾಂತಿಪ್ರಿಯ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ರಾಜಕಾರಣಿ ಅಂದರೆ ಅದು ಎಸ್.ಎಂ. ಅವರ ದಾರಿ, ಅವರು ನಡೆದಂಥ ದಾರಿ ನಮಗೆಲ್ಲ ಮಾರ್ಗದರ್ಶನವಾಗಿದೆ. ಅತ್ಯಂತ ಅಪರೂಪಗಳು ಅಂಥವನ್ನ ಇವತ್ತು ದೇವರು ಕಳ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಆ ಕುಟುಂಬಕ್ಕೆ ಈ ನೋವನ್ನು ಭರಿಸುವ ಶಕ್ತಿಯನ್ನು ಕೊಡಿ. ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣಿಗಳಿಗೆ ಈ ದಿನದ ರಾಜಕಾರಣಿಗಳಿಗೆ ವಿಶೇಷವಾಗಿ ಅವರ ದಾರಿಯನ್ನು ಅನುಸರಿಸಿದರೆ ರಾಜಕೀಯ ಕೂಡ ಗುಣಮಟ್ಟದ ರಾಜಕೀಯವಾಗ್ತದೆ. ಮತ್ತೊಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕಾಂಗ್ರೆಸ್ ಆತ್ಮ ಗೌರವಕ್ಕೆ ಶಕ್ತಿ ಆಯಿತು ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಬೇಸರ ಆಯ್ತಾ ಕೊನೆಗಾಲದಲ್ಲಿ ರಾಜಕಾರಣದ ಕೊನೆಗಾಲದಲ್ಲಿ?